ನಾಯಕರು, ಅದರಲ್ಲೂ ಸತೀಶ್ ಅವ್ರ ಜೊತೆಗಾರರು ಇಂತಹ ಮೂಢನಂಬಿಕೆಗಳನ್ನ ಇದಕ್ಕಾಗಿ ಮೌನದಾರ ಅಂತ ಹೇಳುವಂಥ ಮಾತುಗಳನ್ನು ನಾವು ನೆನಪಿಸಿಕೊಂಡ್ರೆ ನಿಶ್ಚಿತವಾಗಿ ಆಶ್ಚರ್ಯವಾಗ್ತದೆ. ಜೊತೆಗೆ ಇಂಥ ಒಬ್ಬ ನಾಯಕರು ನಮ್ಮ ಲೀಡರ್ಗಳಾಗಿದ್ದಾರೆ, ಒಬ್ಬ ಮಿನಿಸ್ಟರ್ಸ್ ಆಗ್ತಾ ಇದ್ದಾರೆ ಅನ್ನೂ ಸಹಿತ ಇನ್ನೂ ಆಗವ್ರಿದ್ದಾರೆ. ನಾವು ಹಿಂದೆ ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತು ಬೇರೆ ಆಗವ್ರಿದ್ದಾರೆ. ಅವ್ರು ಈ ರೀತಿ ಮಾತಾಡೋದು ಅವರ ಯೋಗ್ಯತೆಗೆ ಒಂದು ಏನಪ್ಪ ಅಂದರೆ ನಾವು ಏನು ಕೊಡ್ತಾಯಿದ್ವಿ ಗೌರವ, ಅದು ಅಷ್ಟು ಮಟ್ಟದಲ್ಲ ಅಂತ ಅನಿಸ್ತದೆ. ಈ ಎಲ್ಲ ನೆರಗಿನಲ್ಲೇ ರಾಜಣ್ಣವರ ಈ ಒಂದು ಟಿಪ್ಪಣಿ ಇವತ್ತು ಜೋರ್ದಾರಾಗಿ ಚಲನಶೀಲವಾಗಿ ಚರ್ಚೆಗೆ ಒಳಗಾಗ್ತಾ ಇರೋದ್ರಿಂದ ಆ ವಿಷಯವನ್ನು ತಮ್ಮೊಂದಿಗೆ ಚರ್ಚಿಸಬೇಕು ಅಂತೇಳಿ ಒಂದು ವಿಚಾರ ಮಾಡಿದ್ದಾಗಿದೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಹೇಗೆ ಎಷ್ಟೊಂದು ಅಸಹಾಯಕರಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ, ಯಾರಾದರೂ ಮಂತ್ರ ಮಾಡಿಸಿರಬೇಕು ಅನ್ನುವಂಥ ಈ ಸ್ಟೇಟ್ಮೆಂಟ್ನಿಂದಾಗೆ ಸಹಜವಾಗಿ ಇಡೀ ಮೀಡಿಯಾ ಇವತ್ತು ಆ ಒಂದು ಲೈನ್ ತೊಗೊಂಡು ಟೀಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಈ ಎಲ್ಲ ನೆಲೆಗಳಲ್ಲಿ ಒಟ್ಟಿನಲ್ಲಿ ನಾವು ಹೇಳಬೇಕಾಗಿದ್ದಿಷ್ಟ, ಇಡೀ ದೇಶ ತುಂಬ ಏನಪ್ಪ ಅಂತಂದ್ರೆ ಈ ಇಡೀ ದೇಶ ತುಂಬ ಈ ಒಂದು ಮೂಢನಂಬಿಕೆ ಹಮ್ಮಿಸುವಂಥ ವಿಚಾರಧಾರಿ ಜನರನ್ನು ಆದಷ್ಟು ದೂರ ಇಡುವಂಥ ಪ್ರಯತ್ನ ಆಗಬೇಕು. ಆ ವಿಷಯವನ್ನು ತಿಳಿಸಿ ಹೇಳಬೇಕಾಗುತ್ತೆ ಸಮಾಜಕ್ಕೆ. ಆ ದಿಶೆಯಲ್ಲೇ KN ರಾಜಣ್ಣರ ಈ ಸ್ಟೇಟ್ಮೆಂಟನ್ನು ಇವತ್ತು ನಿಮ್ಮೊಂದಿಗೆ ಚರ್ಚೆ ಮಾಡುತ್ತೆ ಇದ್ಕೊಂಡು ಈ ನಮ್ಮ ನಾಯಕರು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ, ಇದನ್ನು ಓದಿದಂಥ ನಮ್ಮ ಯುವ ಜನಾಂಗ ಯಾವ ರೀತಿಯಾಗಿ ಇದ್ದಿತ್ತು ಅನಿಸೈತೆ ಇಲ್ಲಿ ಭಾಳಷ್ಟು ಗಮನಿಸಬೇಕಾಗಿದೆ. ಯಾಕಪ್ಪ ಅಂದ್ರೆ ಇವತ್ತಿನ ಬೇಸಕ್ಕೆ ಏನಪ್ಪ ಅಂದ್ರೆ ಪ್ರಾಮಾಣಿಕ ರಾಜಕೀಯ, ಆ ಪ್ರಾಮಾಣಿಕ ರಾಜಕಾರಣಿಯನ್ನು ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ರೆ ಇನ್ನಷ್ಟು ಡೆವಲಪ್ಮೆಂಟ್ ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ. ಅದರಲ್ಲೂ KN ರಾಜಣ್ಣ ಅವರ ಒಂದು ಏನು ಸ್ಟೇಟ್ಮೆಂಟ್ ಅದ, ಮೌನದಾರ ಅಸಹಾಯಕರದಾರ ಅನ್ನುವಂಥ ಮಾತನ್ನು ಬಿಟ್ಟು ಅವರೂ ಸಹ ಒಂದು ಒಳ್ಳೆಯ ಚಿಂತನೆಯನ್ನು ಮಾಡಲಿ. KN ರಾಜಣ್ಣ ಮತ್ತು ಮೂಢನಂಬಿಕೆಗೆ ಬೆಲೆಗಳಾಗದೇ ಇರಲಿ, ಜೊತೆಗೆ ವೈಜ್ಞಾನಿಕ ಚಿಂತನೆ ಲೇಖಗಳು ಬರ್ತಾ ಇರಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಶಿಕ್ಷಣ ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.